ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಮೊದಲು ಈ ವಿಡಿಯೋ ನೋಡ್ಕೊಂಬರೋಣ. Has already happened in the first half, and the acceptance speeches have been on fire. Who got shouted out the most? Let's look at the numbers. All right, cast and crew are leading the way with 11 mentions. Moms are holding strong with 3 shout-outs. God, creator of the universe, 0 mentions. No surprise in this godless town. ಇದು ಜನವರಿ 5ನೇ ತಾರೀಕು 2025 ಭಾನುವಾರದಂದು ಕ್ಯಾಲಿಫೋರ್ನಿಯಾದ ಲಾಸ್ ಆಂಜಲೀಸ್ನ ಪ್ಯಾರಡೈಸ್ ಎನ್ನುವಂಥ ಹೋಟೆಲ್ನಲ್ಲಿ ನಡೆದಂಥ ಗ್ಲೋಬ್ಸ್ ಎಂಬ ಮೂವಿ ಅವಾರ್ಡ್ ಫಂಕ್ಷನ್. ಈ ಫಂಕ್ಷನ್ಗೆ ಎಲ್ಲ ಹಾಲಿವುಡ್ ಹೀರೋಗಳು ಹೀರೋಯಿನ್ಗಳು ಜಾಯಿನ್ ಆಗಿದ್ರು. ಅಲ್ಲಿ ಅವರೆಲ್ಲ ಸೇರಿ 3 ತಪ್ಪುಗಳನ್ನು 3 ರೀತಿಯ ಪಾಪಗಳನ್ನು ಮಾಡಿದರು. ಮೊದಲನೇದು, ದೇವರನ್ನು 0 ಸ್ಥಾನದಲ್ಲಿ ಇಟ್ಟಿದ್ರು. ಎರಡನೇದು, ಯೂನಿವರ್ಸಲ್ ಕ್ರಿಯೇಟರ್ ಗಾಡ್ 0 ಸ್ಥಾನದಲ್ಲಿ ಇದ್ದಾನೆ ಅಂತ ನಕ್ರು. ಮೂರನೇದು, ಈ ಪಟ್ಟಣದಲ್ಲಿ ದೇವರಿಲ್ಲ, ಈ ಪಟ್ಟಣ ದೇವರಿಲ್ಲದ ಪಟ್ಟಣ ಅಂದ್ರು ಆಶ್ಚರ್ಯ ಇಲ್ಲ ಅಂತ ಆಡಿಕೊಂಡು ನಗಾಡಿದ್ರು, ದೇವರನ್ನ ಅಪಹಾಸ್ಯ ಮಾಡಿದ್ರು. ಈಗ ಈ ವಿಡಿಯೋ ನೋಡಿ. ಸುಂದರವಾಗಿದ್ದಂಥ ನಾಡು ಸುಟ್ಟು ಸುಡುಗಾಡಾಯಿತು. ದೇವರನ್ನು ಶೂನ್ಯ ಸ್ಥಾನದಲ್ಲಿ ಇಟ್ಟ ದೇಶ ಸರ್ವನಾಶ. ದೇವರಿಗೆ 0 ಸ್ಥಾನ ಕೊಟ್ಟ ದೇಶ ಇವತ್ತು 0 ಆಗಿದೆ. ಇಡೀ ಸರ್ವ ಸೃಷ್ಟಿಗೆ ಹೀರೋ ಆದಂಥ ದೇವರನ್ನ ಅಪಹಾಸ್ಯ ಮಾಡಿ ಗೇಲಿ ಮಾಡಿ ನಗಾಡಿದ್ರು. ಈಗ ಅದೇ ಈ ಲೋಕದ ಹೀರೋಗಳ ಜೀವನ ಇಡೀ ಲೋಕಕ್ಕೆ ಹಾಸ್ಯಾಸ್ಪದ ಆಗಿದೆ. ಸರ್ವ ಸೃಷ್ಟಿಕರ್ತನನ್ನು ಇವರು 0 ಸ್ಥಾನದಲ್ಲಿಟ್ಟು ನಗಾಡಿದ್ರು. ಈಗ ಎಲ್ಲವನ್ನ ಕಳ್ಕೊಂಡ್ರು, ಸರ್ವವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಮೆರತದಿಂದ ಮೆರೆದ್ರು, ದೇವರನ್ನ ಮರೆತರು. ದೇವರ ಪಟ್ಟಣವನ್ನೇ ಮರೆತು ಬಿಟ್ಟ. ದೇವರಿಗೆ ಅವಮಾನ ಮಾಡಿದವರ ದೇಶ ಸ್ಮಶಾನ ಆಗಿದೆ. ಅವ್ರು ಹೇಳಿದ್ದೇನು? ಈ ಪಟ್ಟಣ ದೇವರಿಲ್ಲದ ಪಟ್ಟಣ ಅಂತೂ ಆಶ್ಚರ್ಯ ಇಲ್ಲ ಅಂತ ಅಂದ್ರು. ಅದಕ್ಕೆ ಇಡೀ ಜಗತ್ತೇ ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರು ಆ ಪಟ್ಟಣವನ್ನ ನಾಶ ಮಾಡಿದ್ದಾರೆ. ಈ ಪಟ್ಟಣದಲ್ಲಿ ದೇವರಿಲ್ಲ ಅಂತ ನೀವು ಅಂದ ಮೇಲೆ ಈ ಪಟ್ಟಣ ಇದ್ದು ಏನ್ ಲಾಭ ಅಂತ ದೇವರು ಆ ಪಟ್ಟಣನ ನಾಶ ಮಾಡಿದ. ಮೊದಲನೇದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ ಓದೋಣ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇವರು ಬಾಯಿಯ ಮಾತಿಂದ ಬಿತ್ತಿದ್ದೇನು? ಈ ಪಟ್ಟಣದಲ್ಲಿ ದೇವರಿಲ್ಲ ಅಂದ್ರು. ಆ ಪಟ್ಟಣದಲ್ಲಿ ದೇವರಿಲ್ಲ ಅಂದ್ಮೇಲೆ ಪಟ್ಟಣ ಇದ್ದು ಲಾಭ ಏನು? ಅದಕ್ಕೆ ದೇವರ ಪಟ್ಟಣ ತೆಗೆದುಬಿಟ್ಟ. ಈ ಲೋಕದ ಹೀರೋಗಳೆಲ್ಲ ಸೇರಿಕೊಂಡು ಸೃಷ್ಟಿಗೆ ಹೀರೋ ಆದಂತ ದೇವರನ್ನ ಅವಹೇಳನ ಮಾಡಿ ಮಾತಾಡಿದ್ರು. ಅದಕ್ಕೆ ಈ ಲೋಕದ ಹೀರೋಗಳನ್ನ ಈ ಲೋಕದ ಜನರ ದೃಷ್ಟಿಗೆ ಅವಹೇಳನವಾಗಿ ಹಾಸ್ಯಾಸ್ಪದವಾಗಿ ಮಾಡಿದ. ಯೂನಿವರ್ಸಲ್ ಕ್ರಿಯೇಟರ್ ಇಲ್ಲಿ 0 ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿ ನಗಾಡಿದ್ರು. ಇವತ್ತು ಇವರ ಜೀವನ ನಗುಪಾಟ್ಲಾಗಿದೆ. ದೇವರು ತಿರಸ್ಕಾರ ಸಹಿಸುವನಲ್ಲ, ಬಾಯ ಕಿಚ್ಚು.
ಯಾಕೋಬನ ಪತ್ರಕ್ಕೆ 3ನೇ ಅಧ್ಯಾಯ 6ನೇ ವಚನ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ರೂಪಕವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹೊತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಇವರು ಬಾಯಿಂದ ಏನು ನುಳಿದ್ರು ಅದೇ ಅಲ್ಲಿ ಆಯ್ತು. ದೇವರಿಲ್ಲ ಈ ಪಟ್ಟಣದಾಗ ಅಂದ್ರು, ಆ ಪಟ್ಟಣದ ದೇವರಿಲ್ಲ ಮೇಲೆ ಆ ಪಟ್ಟಣ ಬೇಡ ಅಂತ ದೇವರು ಸುಟ್ಟಾಕಿದ. ಅವರ ಬಾಯಿ ಕಿಚ್ಚಿನಿಂದಲೇ ಆ ಪಟ್ಟಣಕ್ಕೆ ಅವರು ಬೆಂಕಿ ಹಚ್ಚಿಸ್ಕೊಂಡ್ರು. ನಾಲಿಗೆ ನಮ್ಮ ಶರೀರದಲ್ಲಿ ಅಧರ್ಮ ರೂಪಕವಾಗಿ ಇಟ್ಟಿದೆ. ಈ ದೇಹನು ಸುಡ್ಲಿಕ್ಕೂ ಬಾಯಿಗೆ ಶಕ್ತಿ ಇದೆ. ನಮ್ಮನ್ನ ನಾವು ಸುಟ್ಕೊಳ್ಳಿಕ್ಕೂ, ನಮ್ಮನ್ನ ನಾವು ನಾಶ ಮಾಡ್ಕೊಳ್ಳಿಕ್ಕೂ ಈ ಬಾಯಿ ಮಾತುಗಳ ಕಾರಣ ಆಗಬಹುದು. ದೇವರು ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನೆ ಅಂತ ಯೋಬನ ಗ್ರಂಥ 33ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ. ದೇವರನ್ನ ತಾನೇ ಮೊದಲನೇ ಸ್ಥಾನದಲ್ಲಿ ಇಡಬೇಕು, ದೇವರನ್ನ ತಾನೇ ಉನ್ನತ ಸ್ಥಾನದಲ್ಲಿ ಇಡಬೇಕು. ಅವ್ರು ಮಾಡಿದ್ದೇನು? ಮನುಷ್ಯರನ್ನ ಉನ್ನತ ಸ್ಥಾನದಲ್ಲಿ ಇಟ್ಟು ದೇವರನ್ನ ಜೀವ ಸ್ಥಾನದಲ್ಲಿ ಇಟ್ಟು. ವಿಮೋಚನೆ ಕಂಡ 34ನೇ ಅಧ್ಯಾಯ 15ನೇ ವಚನ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು, ತನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಿದವನು ಅಂತ ಹೇಳುತ್ತೆ ವಾಕ್ಯ. ನಾವು ದೇವರನ್ನ ಇಡೋ ಸ್ಥಾನದಲ್ಲಿ ಬೇರೆ ಯಾರನ್ನೇ ಇಟ್ಟುನು, ಮನುಷ್ಯರನ್ನೇ ಆಗ್ಲಿ, ನಮ್ಮ ಮಕ್ಕಳನ್ನೇ ಆಗ್ಲಿ, ಹಣವನ್ನೇ ಆಗ್ಲಿ, ಲೋಕವನ್ನೇ ಆಗ್ಲಿ, ಸೇವಕರನ್ನೇ ಆಗ್ಲಿ, ಬೇರೆ ಯಾರನ್ನು ದೇವರ ಸ್ಥಾನದಲ್ಲಿ ಇಟ್ಟರೆ ದೇವರಿಗೆ ಕೋಪ ಬರುತ್ತೆ. ಯೆರೂಸಲೇಮಿಗೆ ಕೂಡ ಇದೇ ಪರಿಸ್ಥಿತಿ ಬಂದಿತ್ತು. ವಾಕ್ಯ ಓದನ, ಪ್ರಲಾಪಗಳು, ಯೆರೆಮೀಯನ ಪ್ರಲಾಪಗಳು 4ನೇ ಅಧ್ಯಾಯ 5-6ನೇ ವಚನ. ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲೆಯುತ್ತಿದ್ದಾರೆ. ಈ ಲಾಸ್ ಏಂಜಲೀಸ್ನವರು ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತರು. ಭವ್ಯವಾದ ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ರು, ಕಾಸ್ಟ್ಲಿ ಕಾರುಗಳಲ್ಲಿ ಓಡಾಡ್ತಾ ಇದ್ರು. ಹಸಿವು ಅನ್ನೋದೇ ಗೊತ್ತಿಲ್ಲದಂಥವ್ರು ಇವತ್ತು ಹಸಿವಿನಲ್ಲಿ ಸಾಯ್ತಾ ಇದ್ದಾರೆ. 5ನೇ ತಾರೀಕು 2025 ಭಾನುವಾರದಂದು ಅವರು ಮಲಗಿದ್ದಂತ ಬಂಗಲೆಗಳು, ಅವರು ಮಲಗಿದ್ದಂತ ಸುಖದ ಸುಪ್ಪತ್ತಿಗೆ ಹಾಸಿಗೆ ಇವತ್ತು ಸುಟ್ಟು ಬೂದಿ ಆಗಿದ್ದಾವೆ. ಸೊಕ್ಕಿನ ಮಾತು ಆಡ್ತಾ ಇದ್ದೀರಾ, ಗರ್ವದ ಮಾತು ಮಾತಾಡ್ತಿದ್ದೀರಾ, ನನ್ನಿಂದನೇ ಎಲ್ಲ ಅಂತ ಹೇಳ್ತಾ ಇದ್ದೀರಾ, ದೇವ್ರು ಇಲ್ಲ ಅಂತ ಹೇಳ್ತಾ ಇದ್ದೀರಾ, ದೇವ್ರನ್ನ ಅಪಹಾಸ್ಯ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ ವಾಕ್ಯ, ಇದು ಯೆರೂಸಲೇಮಿಗೆ ಬಂದ್ರೆ ಇವತ್ತು ಕೂಡ ವಾಕ್ಯ ನೆರವೇರ್ತಾ ಇದೆ. ಆ ಕಾಲದಲ್ಲಿ ನಾವು ಇರಲಿಲ್ಲ, ಆ ಪಟ್ಟಣ ಸುಟ್ಟಾಗ. ಆದ್ರೆ ಈ ಪಟ್ಟಣ ಸುಟ್ಟಾಗ ಕಣ್ಣಾರ ಕಾಣ್ತಿದೀವಿ. ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲಾ ಪೇಪರ್ಗಳಲ್ಲಿ, ನ್ಯೂಸ್ ಮೀಡಿಯಾಗಳಲ್ಲಿ ಇದ್ರದೇ ಸುದ್ದಿ. ಇಡೀ ಪ್ರಪಂಚ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಇವತ್ತು ಪ್ರಸಾರ ಆಗ್ತಿದ್ದಾವೆ. ನರಕದಲ್ಲಿ ಯಾವ ರೀತಿ ಬೆಂಕಿ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು. ಮುಂದಕ್ಕೆ ಹೋಗೋಣ. ಪ್ರಲಾಪಗಳು 4ನೇ 5-6ನೇ ವಚನ. ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲಿಯುತ್ತಿದ್ದಾರೆ. ಇವರು ಕೂಡ ದಿಕ್ಕೆಟ್ಟು ಅಲಿಯುತ್ತಿದ್ದಾರೆ. ದಿಕ್ಕು ಕಾಣದೆ ಆಗಿದೆ ಇವರಿಗೆ. ಚಿಕ್ಕತನದಿಂದಲೂ ಸಕಲಾತಿಯನ್ನು ಒದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು. ಯೆರೂಸಲೇಮಿನಲ್ಲಿ ಇಸ್ರಾಯೇಲ್ರು ಸಕಲಾತಿಗಳನ್ನು, ರೇಷ್ಮೆ ಬಟ್ಟೆಗಳನ್ನು ಉಡ್ತಿದ್ದವರು, ಬಟ್ಟೆಗಳು ಮಾಸಿ ಹೋಗಿದ್ವು. ಅಲ್ಲಿದ್ದಾಗ ಬೇರೆ ಬಟ್ಟೆ ಉಟ್ಕೊಳ್ಳೋ ಗತಿ ಇರಲಿಲ್ಲ ಸೆರೆ ಹೋದಾಗ. ಇವತ್ತು ಕೂಡ ಈ ಲಾಸ್ ಏಂಜಲೀಸ್ನವ್ರಿಗೆ ಕಾಸ್ಟ್ಲಿ ಬಟ್ಟೆ ಉಟ್ಟಂತವ್ರು ಮಾಸಿದ ಬಟ್ಟೆಯಲ್ಲಿ ಜೀವನ ಮಾಡ್ತಾರೆ, ಅಳುತ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. 6ನೇ ವಚನ ಇನ್ನೂ ಅದ್ಭುತವಾಗಿದೆ. ಯಾರ ಕೈಯೂ ಸೋಕದಾಗೆ ಕ್ಷಣ ಮಾತ್ರದಲ್ಲಿ ಹಾಳಾದ ಸೋದೋಮಿನ ಪಾಪಕ್ಕಿಂತಲೂ ನನ್ನ ಪ್ರಜೆಯ ಅಧರ್ಮವು ಹೆಚ್ಚಾಯಿತಲ್ಲ. ಸೋದೋಮ್ ಗೊಮರ ಯಾವ ರೀತಿ ಸುಟ್ಟು ಬೂದಿ ಆಯ್ತೋ, ಸೋದೋಮ್ ಗೊಮರದವರ ಪಾಪ ಎಷ್ಟು ಭಯಂಕರವಾಗಿತ್ತೋ ಅದಕ್ಕಿಂತ ಹೆಚ್ಚಿನ ಅಧರ್ಮ ಯೆರೂಸಲೇಮಿನವರು ಮಾಡಿದ್ರು. ಅದಕ್ಕೆ ಅವ್ರಿಗೆ ಈ ಸ್ಥಿತಿ ಬಂತು ಅಂತ ಯೆರೆಮೀಯ ಯೆರೂಸಲೇಮಿನವರ ಕುರಿತಾಗಿ ಈ ಪ್ರಲಾಪ ವಾಕ್ಯಗಳನ್ನ ಬರೀತಾನೆ. ಕಣ್ಣೀರಿನಿಂದ ಬರೆದಂತ ವಾಕ್ಯಗಳಿವು. ಯೆರೂಸಲೇಮಿನವರು, ಯೆಹೂದ್ಯದವರು ಯೆಹೋವನ ದೇವಾಲಯದಲ್ಲಿ ಯೆಹೋವ ದೇವರಿಗೆ ಗೌರವ ಕೊಡದೆ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಿದ್ರಿಂದ ದೇವರು ಕೂಡ ನಾನು ಇಲ್ಲದ ಮೇಲೆ ಈ ಪಟ್ಟಣ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಆ ಪಟ್ಟಣ ಸುಟ್ಟು ಬಿಟ್ಟ. ಬಾಬೆಲಿನವರಿಗೆ ನೆಬೂಕದ್ನೆಚ್ಚರನಿಗೆ ಅಪ್ಪಣೆ ಕೊಟ್ಟ, ಪಟ್ಟಣಕ್ಕೆ ಹೋಗಿ ಸುಡು ಅದನ್ನಂತ. ಅವ್ರನ್ನೆಲ್ಲ ಸೆರೆ ಹಿಡ್ಕೊಂಡು ಹೋಗಂತ ಬೀದಿಗೆ ಬಂದ್ರು. ಇವತ್ತು ತಮ್ಮ ನಾಲಿಗೆಯಿಂದನೇ ಲಾಸ್ ಏಂಜಲೀಸ್ನವರು, ಸ್ಯಾನ್ ಫರ್ನಾಂಡೋದವರು, ಕ್ಯಾಲಿಫೋರ್ನಿಯಾದವರು
ತಮ್ಮ ಪಟ್ಟಣಕ್ಕೆ ಬೆಂಕಿ ಹತ್ತಿಕೊಳ್ಳೋ ತರ ಮಾತಾಡಿದ್ರು ದೇವರಿಗೆ. ಅವರ ಪಾಪ, ಅವರ ಅಧರ್ಮ, ಸೋದೋಮ್ ಗೊಮೋರದವರ ಅಧರ್ಮಕ್ಕಿಂತಲೂ ಈ ಲಾಸ್ ಆಂಜಲೀಸ್ನವರ ಅಧರ್ಮ ಹೆಚ್ಚಾಗಿ ಕಾಣುತ್ತೆ ಅನ್ನೋದಕ್ಕೆ ಇವತ್ತಿನ ದೃಶ್ಯಗಳೇ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಇವರು ಮಾಡೋ ಪಾಪ ಒಂದೊಂದಲ್ಲ, ಭಯಂಕರವಾದ ವಿಚಿತ್ರ ವಿಚಿತ್ರ ವೇಷಗಳು, ವಿಚಿತ್ರ ವಿಚಿತ್ರ ವರ್ತನೆಗಳು, ರಕ್ತನೇ ಕುಡಿತಾರೆ, ಅಸಹ್ಯವಾದದ್ದನ್ನ ಮಾಡ್ತಾರೆ, ಅಸಹ್ಯವಾದಗಳನ್ನೇ ಮಾಡ್ತಾರೆ. ಎಷ್ಟು ಭಯಂಕರವಾಗಿ ಇವರು ವರ್ತನೆಗಳಿದಾವೆ. ಸಲಿಂಗ ಕಾಮಿಗಳು, ಪಬ್ಲಿಕ್ ಅಲ್ಲಿ ವ್ಯಭಿಚಾರ ಮಾಡೋದು, ದೇವರನ್ನ ಇಡೋ ಸ್ಥಾನದಲ್ಲಿ ಮನುಷ್ಯರನ್ನಿಡೋದು, ವೈಭವದಿಂದ ಮರೆಯೋದು. ಇವತ್ತೆಂಥ ಪರಿಸ್ಥಿತಿ ಬಂದಿದೆ. ದೇವರನ್ನ ಅಲ್ಲೆಗಳಿತಾ ಇದ್ದೀರಾ, ದೇವರಿಗೆ ಅಗೌರವ ತೋರಿಸ್ತಾ ಇದ್ದೀರಾ, ದೇವರಿಗೆ ತಿರಸ್ಕಾರ ಮಾಡ್ತಾ ಇದ್ದೀರಾ. ನಿಮಗೆ ಯಾರಾದ್ರೂ ಸುವಾರ್ತೆ ಹೇಳಿದ್ರೆ, ನಿಮಗೆ ಯಾರಾದ್ರೂ ಸುವಾರ್ತೆ ಹೇಳಿದ್ರೆ ಇಷ್ಟ ಇದ್ರೆ ಸುವಾರ್ತೆ ಕೇಳಿ. ಯೇಸು ಸ್ವಾಮಿ ನಂಬ್ರಿ ಅಂದ್ರೆ ಇಷ್ಟ ಇದ್ರೆ ನಂಬ್ರಿ. ಇಲ್ಲ ಅವ್ರೇನಾದ್ರು ಕರಪತ್ರ ಬೈಬಲ್ ಕೊಟ್ರೆ ಮನಸ್ಸಿದ್ರೆ ಇಷ್ಟ ಇದ್ರೆ ಸ್ವೀಕಾರ ಮಾಡ್ರಿ, ಇಲ್ಲಾಂದ್ರೆ ಮೌನವಾಗಿರಿ, ತಿರುಗಿ ಮಾತಾಡ್ಬೇಡ್ರಿ, ದೇವರಿಗೆ ಅವಮಾನ ಮಾಡಬೇಡ್ರಿ, ದೇವರಿಗೆ ಅವಹೇಳನವಾಗಿ ಮಾತಾಡ್ಬೇಡ್ರಿ, ದೇವ್ರ ಮೇಲೆ ಕಾಮಿಡಿ ಮಾಡಬೇಡ್ರಿ. ಲಾಸ್ ಏಂಜಲೀಸ್ನ ಜ್ಞಾಪಕ ಮಾಡಿಕೊಳ್ರಿ. ಯೇಸು ಒಬ್ಬರೇ ದೇವರು, ಮನುಷ್ಯರಿಗಿಂತ ದೇವರು ದೊಡ್ಡವನು, ಮನುಷ್ಯರಿಗಿಂತ ದೇವರು ದೊಡ್ಡವನು. ಯೇಸು ದೇವರು, ದೇವರೇ ಮನುಷ್ಯ ಸ್ವರೂಪ ತಾಳಿ ಮನುಷ್ಯ ಕುಮಾರನಾಗಿ ಭೂಲೋಕಕ್ಕೆ ಬಂದು ಮನುಷ್ಯರ ಎಲ್ಲ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ತನ್ನಲ್ಲಿದ್ದ ನೀತಿನ ನಮಗೆ ಕೊಟ್ಟೋದ. ಈ ಲೋಕಕ್ಕೆ ಬಂದು ನಮಗೋಸ್ಕರ ಕುರೂಪಿಯಾದ. ಈಗ ನಾವಾಗ್ಲಿ, ನೀವಾಗ್ಲಿ, ಆ ಲಾಸ್ ಆಂಜಲೀಸ್ನವರಾಗ್ಲಿ, ಅಮೇರಿಕದವರಾಗ್ಲಿ ಇಷ್ಟು ಸುಂದರವಾಗಿದ್ದಾರೆ ಅಂತ ಅದಕ್ಕೆ ಕಾರಣ ಯಾರು? ಯೇಸು ಸ್ವಾಮಿ. ಆತ ಕುರೂಪಿಯಾಗಿದ್ರಿಂದ ನಾವು ಸುಂದರವಾಗಿದ್ದೀವಿ. ಆತ ರೋಗಿಯಾದ್ರಿಂದ ನಮಗೆ ಆರೋಗ್ಯ ಸಿಕ್ತು. ನಮ್ಮ ಅಪರಾಧಗಳ ದೆಸೆಯಿಂದ ಆತ ಗಾಯ ಹೊಂದಿದ, ನಮ್ಮ ಬದಲಿಗೆ ಚಡಿಯೇಟುಗಳನ್ನ ತಿಂದ, ನಮ್ಮ ಸ್ಥಾನದಲ್ಲಿ ಶಿಕ್ಷೆ ಅನುಭವಿಸಿದ, ನಮಗೋಸ್ಕರ ಬೆತ್ತಲೆಯಾದ, ಮುಳ್ಳಿನ ಕಿರೀಟ ಧರಿಸಿಕೊಂಡ, ಶಾಪ ಹೊತ್ಕೊಂಡ, ನಮ್ಮ ಪಾಪ ತಾನು ಹೊತ್ಕೊಂಡ, ಶಿಲುಬೆ ಮೇಲೆ ಸತ್ತ, ನಾವು ಸಾಯೋ ಜಾಗದಲ್ಲಿ ತಾನು ಸತ್ತ, ಕೈಗಳಿಗೆ ಕಾಲಿಗೆ ಮೊಳೆ ಹೊಡಿಸ್ಕೊಂಡ, ನಮಗಿದ್ದಂತ ನಮಗೆ ಮಾಡಿದಂತ ಮಾಟ ಮಂತ್ರಗಳೆಲ್ಲವೂ ನಾಶ ಆಗ್ಲಿ ಅಂತ. ಆತ ಸತ್ತು ಸಮಾಧಿ ಸೇರಿ ಮೃತ್ಯುಂಜಯನಾಗಿ ಎದ್ದು ಬಂದ. ಈ ಜಗತ್ತಿನಲ್ಲಿ ಯಾರಾದ್ರೂ ಇದಾರ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥವ್ರು? ಯೇಸು ಒಬ್ಬರೇ ಎದ್ದು ಬಂದಿರೋದು. ಅದಕ್ಕೆ ಇಡೀ ಜಗತ್ತು ಯೇಸು ನಂಬುತ್ತೆ, ಯೇಸುನ ಹಿಂಬಾಲಿಸುತ್ತೆ. ಯೇಸುವೆ ನಿಜವಾದ ದೇವರು, ಸ್ವರ್ಗದ ದೇವರು. ಇವತ್ತು ಯೇಸು ಒಬ್ಬನೇ ದೇವರು ಅನ್ನೋದಕ್ಕೆ ಸಾಕ್ಷಿ ಇಸ್ರಾಯೇಲ್ ದೇಶದ ಯೆರೂಸಲೇಮಿನಲ್ಲಿ ಸಮಾಧಿ ಖಾಲಿ ಇದೆ, ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ನಿಜವಾದ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ, ಸತ್ಯ ಸಾಕ್ಷಿ. ನೀವೇ ಯೋಚನೆ ಮಾಡಿ ಒಂದ್ಸರಿ. ಈ ಲೋಕದಲ್ಲಿ ನಾನು ದೇವರು ಅಂತ ಹುಟ್ಟಿದವರು, ನಾನು ದೇವರು ಅಂತ ಹೇಳಿದವರು ಸತ್ರಲ್ಲ, ಸಮಾಧಿ ಸೇರಿದ್ರಲ್ಲ, ಒಬ್ಬರಾದ್ರೂ ಎದ್ದು ಬಂದಿದ್ದಾರ? ಈ ಲೋಕದ ದೇವರುಗಳಲ್ಲಿ ಯಾವ ದೇವರು ಎದ್ದು ಬಂದಿದ್ದಾರೆ ಹೇಳ್ರಿ ನೋಡೋಣ. ಯೇಸು ಸ್ವಾಮಿ ಒಬ್ಬರೇ ಸಮಾಧಿಯಿಂದ ಎದ್ದು ಬಂದಿದ್ದು. ಅದಕ್ಕೆ ಯೇಸು ಸ್ವಾಮಿ ದೇವರು, ಅದೇ ನಿಜವಾದ ಸಾಕ್ಷಿ. ಅದಕ್ಕಿಂತ ಇನ್ನು ಯಾವ ದೇವರು ಕೂಡ ಈ ಲೋಕದಲ್ಲಿ ಇಲ್ಲ. ಯೇಸು ಸ್ವಾಮಿಗಿಂತ ಈ ಲೋಕದಲ್ಲಿ ಯಾವ ದೇವರು ಇಲ್ಲ. ಯೇಸು ಸ್ವಾಮಿ ನಂಬ್ರಿ. ಯಾರಾದ್ರೂ ಸುವಾರ್ತೆ ಹೇಳ್ರೆ ಸ್ವೀಕಾರ ಮಾಡ್ರಿ, ತಿರುಗಿ ಬೀಳ್ಬಾಡ್ರಿ, ಅಹಂಕಾರವಾಗಿ ವರ್ತಿಸ್ಬೇಡಿ. ಲಾಸ್ ಏಂಜಲೀಸ್ಗಾದ ಗತಿ ಆಗಬಹುದೇನೋ, ನಾನು ಭಯಪಡಿಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ನನ್ನ ಸಹೋದರರಲ್ವಾ, ನನ್ನ ಸ್ನೇಹಿತರಲ್ವಾ, ಮನುಷ್ಯರೆಲ್ಲರೂ ಒಂದೇ ಜಾತಿ ಅಲ್ವಾ, ಮನುಷ್ಯ ಜಾತಿ. ಯಾರೇನು ಹೆಚ್ಚಲ್ಲ ಕಮ್ಮಿ ಅಲ್ಲ. ಇಲ್ಲಿ 1ನೇ ಸಮುವೇಲ 2:25 ವಚನ. ಮನುಷ್ಯ ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು, ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರೂ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಇವರು ಕೂಡ ಅಷ್ಟೇ, ದೇವರು ಮುಂಚೆನೆ ಪ್ರವಾದನೆ ನುಡಿಸಿದ್ದ, ಇವರ ಪ್ರವಾದನೆಗೆ ಕಿವಿಗೊಡಲಿಲ್ಲ. ಅಷ್ಟಕ್ಕೂ ಇವರು ಬೈಬಲ್ ಓದಿದ್ರೆ ದೇವರಿಗೆ ಭಯ ಪಡ್ತಿದ್ರು. ಇವರು ಬೈಬಲ್ ಓದಿಲ್ಲ, ಸಿನಿಮಾ ಸ್ಕ್ರಿಪ್ಟ್ ಓದೋದು, ಸಿನಿಮಾ ನೋಡೋದು, ಸಿನಿಮಾ ತೆಗೆಯೋದು, ಪಾರ್ಟಿ ಮಾಡೋದು, ಎಂಜಾಯ್ ಮಾಡೋದು, ಹೊಸ ಹೊಸ ಕಾರುಗಳನ್ನು ಖರೀದಿ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದು, ಪಾರ್ಟಿ ಮಾಡೋದು, ಇದರಲ್ಲೇ ಇವ್ರು ಟೈಮ್ ಕಳೆದ್ರು. ಬೈಬಲ್ ಓದಿಲ್ಲ. ಬೈಬಲ್ ಓದಿದ್ರೆ ಸೊದೋಮ ಗೊಮೋರ ಏನಕ್ಕೆ ನಾಶ ಆಯ್ತು, ದೇವರ ಯೆರೂಸಲೇಮನ್ನ ಏನಕ್ಕೆ ನಾಶ ಮಾಡಿದ, ಭಯ, ದೇವರ ಬಗ್ಗೆ ಭಯ ಬರ್ತಿತ್ತು. ಇವರು ಬೈಬಲ್ ಓದದೇ ಇರೋದ್ರಿಂದ ದೇವರು ಭಯ ಇಲ್ಲದವರಾಗಿ ವರ್ತಿಸಿದ್ರು. ಇವತ್ತು ನೀವು ಬೈಬಲ್ ಓದಿಲ್ಲ ಅಂದ್ರೆ ನೀವೇ ಮೋಸ ಹೋಗ್ತೀರಿ. ನೆನಪಿರ್ಲಿ, ದೇವರಿಗೆ ಗೌರವ ಕೊಡ್ತಿದೀವಿ ಅಂತ ಅಂದ್ರೆ ಬೈಬಲ್ ಓದ್ರಿ. ನಾನು ದೇವ್ರನ್ನ ಪ್ರೀತಿಸ್ತೀನಿ ಅಂದ್ರೆ ಬೈಬಲ್ ಓದ್ರಿ. ಬೈಬಲ್ ಓದಿದ್ರೆ
ಪಾಪ ಯಾವುದು ನೀತಿ ಯಾವುದು ಅಂತ ಗೊತ್ತಾಗುತ್ತೆ, ದೇವರ ಭಯ ಗೊತ್ತಾಗುತ್ತೆ, ಈ ಲೋಕದಾಗ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಾಗುತ್ತೆ, ಯಾವ ರೀತಿ ಜೀವಿಸ್ಬೇಕಂತ ಗೊತ್ತಾಗುತ್ತೆ. ಬೈಬಲ್ ಓದಿಲ್ಲ ಅಂದ್ರೆ ಮೋಸ ಹೋಗ್ತೀರಾ. ಇವತ್ತು ಲಾಸ್ ಏಂಜಲೀಸ್ನವರು, ಕ್ಯಾಲಿಫೋರ್ನಿಯಾದವರು ಬೈಬಲ್ನ ಪಕ್ಕಕ್ಕೆ ಇಟ್ಟದ್ರಿಂದನೇ ತಾನೇ ಇದಾಗಿದ್ದು. ಅವ್ರು ಒಂದ್ ವೇಳೆ ಓದಿದ್ದಿದ್ರೆ ಆ ರೀತಿ ಮಾತಾಡ್ತಿದ್ರ, ದೇವ್ರನ್ನ ಕಾಮಿಡಿಯಾಗಿ ಮಾತಾಡ್ಕೊಳ್ತಿದ್ರ? ಪ್ರತಿ ಮನುಷ್ಯನಿಗಾಗ್ಲಿ ಐಶ್ವರ್ಯ ಸೌಂದರ್ಯ ಯಾರಿಂದ ಬರುತ್ತೆ? ದೇವರಿಂದ ತಾನೇ ಬರುತ್ತೆ. ಇವತ್ತು ಅವರು ಆ ರೀತಿಯಾಗಿ ವರ್ತಿಸಿರಲ್ಲ, ಅಂತ ಪ್ಯಾರಡಿಸ್ ಅನ್ನುವಂಥ ಹೋಟ್ಲಲ್ಲಿ ಅಂತ ವೈಭವದಿಂದ ಅವರು ಪಾರ್ಟಿ ಮಾಡಿದ್ರಲ್ಲ, ಫಂಕ್ಷನ್ ಮಾಡಿದ್ರಲ್ಲ, ಅವಾರ್ಡ್ ಫಂಕ್ಷನ್ ಮಾಡಿದ್ರಲ್ಲ, ಅದಕ್ಕೆಲ್ಲ ದುಡ್ಡು, ಅವರಿಗೆ ಆ ಸ್ಥಾನ ಎಲ್ಲಿಂದ ಬಂತು? ದೇವರಿಂದ ತಾನೆ. ಅವ್ರು ದೇವ್ರ ತಾನೇ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಮರ್ತರಲ್ಲ ಅವರು. ಅವರನ್ನು ಮರೆಯಕ್ಕೆ ಕಾರಣ ಏನು? ಅವ್ರು ಬೈಬಲ್ನ ಮರ್ತರು, ಬೈಬಲ್ನ ಓದಿಲ್ಲ. ನೀವಾದ್ರೂ ಓದಿ. ಮನುಷ್ಯನಿಗೆ ಅಪರಾಧ ಮಾಡಿದ್ರೆ ದೇವ್ರ ಮಧ್ಯಸ್ಥಿಕೆ ವಹಿಸ್ತಾನೆ. ನಾನು ನಿಮಗೆ ಅನ್ಯಾಯ ಮಾಡಿದ್ರೆ, ನೀವು ನನಗೆ ಅನ್ಯಾಯ ಮಾಡಿದ್ರೆ ದೇವ್ರ ಮಧ್ಯಸ್ಥಿಕೆ ವಹಿಸ್ತಾನೆ, ನ್ಯಾಯ ತೀರಿಸ್ತಾನೆ. ದೇವರಿಗೆ ಅಪರಾಧ ಮಾಡಿದ್ರೆ ಇನ್ನ ನ್ಯಾಯ ತೀರಿಸ್ತಾರೆ ಯಾರು? ಯಾರು ಬಂದು ನ್ಯಾಯ ತೀರಿಸ್ತಾರೆ? ಯಾರು ನಮ್ಮನ್ನು ಕಾಪಾಡ್ತಾರೆ? ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ಲಾಸ್ ಆಂಜಲೀಸ್ ಅಂದ್ರೆ ದೇವದೂತರು ವಾಸ ಮಾಡುವಂತ ಪಟ್ಟಣ. ಯೋಚನೆ ಮಾಡ್ರಿ, ಅಂತ ಹೆಸರಿಟ್ಕೊಂಡು ಆ ಪಟ್ಟಣದಲ್ಲಿ ದೇವರಿಲ್ಲ ಅಂತಂದೇಳಿ ಇವ್ರು ಮಾತಾಡ್ತಂದ್ರೆ ಎಷ್ಟು ಗರ್ವ ಇರ್ಬೇಕು ಇವ್ರಿಗೆ. ಯೋಚನೆ ಮಾಡಿ ಅಲ್ವಾ? ಹೆಸರು ಎಂತ ಚಂದ ಐತೆ, ದೇವದೂತರುಗಳು, ದಿ ಸಿಟಿ ಆಫ್ ಏಂಜಲ್ಸ್ ಅಂತ ಹೆಸರಿಟ್ಕೊಂಡು ದಿ ಸಿಟಿ ಆಫ್ ದ ಏಂಜಲ್ ಅಂತ ಯಾವ್ದಕ್ಕೆ ಕರೀತಾರೆ? ಪರಲೋಕಕ್ಕೆ ಕರೀತಾರೆ. ಅಲ್ಲಿ ಯಾರು ಇರ್ತಾರೆ? ಜೀವ ಸ್ವರೂಪನಾದ ಯೇಸು ಸ್ವಾಮಿ ಇರ್ತಾನೆ, ಸರ್ವ ಸೃಷ್ಟಿಕರ್ತನಾದ ಯೂನಿವರ್ಸಲ್ ಕ್ರಿಯೇಟರ್ ಗಾಡ್ ಇರ್ತಾರಲ್ವಾ, ಅಲ್ಲಿದ್ದಾನೆ. ಇವ್ರು ಅಂಥದ್ದೇ ಹೆಸರು ಇಟ್ಕೊಂಡಿದ್ದಾರೆ, ದಿ ಲಾಸ್ ಆಂಜಲೀಸ್ ಅಂತ, ದಿ ಸಿಟಿ ಆಫ್ ಏಂಜಲ್ಸ್, ದೇವದೂತರು ವಾಸ ಮಾಡುವಂತ ಪಟ್ಟಣ. ದೇವದೂತರು ವಾಸ ಮಾಡುವಂತ ಪಟ್ಟಣ ಅಂತ ಹೆಸರಿಟ್ಕೊಂಡು ದೇವರೇ ಇಲ್ಲ ಅಂತ ಮಾತಾಡಿದ್ರೆ ದೇವ್ರ ಕೋಪ ಬರ್ದಂಗಿರುತ್ತಾ? ದೇವ್ರ ಕೋಪ ಬರ್ದಂಗಿರುತ್ತಾ? ಅವರ ಬಾಯಿಯಿಂದನೇ ಅವ್ರು ಊಟ ಮಾಡಿದ್ದು. ನಾವು ಅದನ್ನ ನೋಡಿ ಕಲಿಬೇಕು, ನಮ್ಮ ಬಾಯಿನ ಕಂಟ್ರೋಲ್ ಮಾಡ್ಕೋಬೇಕು. ಯಾರ ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ, ದೇವ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಜ್ಞಾನದಲ್ಲಿ ಮಾತಾಡ್ಬೇಕು. ಮುಂದಕ್ಕೆ ಹೋಗೋಣ. ಲೂಸಿಫರು ಸರ್ವ ಸುಲಕ್ಷಣ ಶಿರೋಮಣಿ. ಇವರು ಕೂಡ ಅತ್ಯಂತ ಹ್ಯಾಂಡ್ಸಮ್ ಇದ್ದಂಥವ್ರು. ಯಾರು? ಈ ಲಾಸ್ ಆಂಜಲೀಸ್ ಅಮೆರಿಕದಲ್ಲಿದ್ದಂಥ ಆ ಜನರು. ಪೂರ್ಣ ಜ್ಞಾನಿ ಯಾರು? ಲೂಸಿಫರ. ಪರಿಪೂರ್ಣ ಸುಂದರ. ಇವರು ಕೂಡ ಸುಂದರವಾಗಿದ್ದಂಥವ್ರು. ಫಿಲಿಂ ಹೀರೋ ಹೀರೋಯಿನ್ಗಳಲ್ವಾ, ಸುಂದರವಾಗಿ ಇದ್ದಂಥವ್ರು, ಜ್ಞಾನಿಗಳು, ಅಷ್ಟೈಶ್ವರ್ಯವಂತರು ಅಲ್ಲಿದ್ದಾರೆ. ಪರಲೋಕದಲ್ಲಿ ಲೂಸಿಫರ ಕೂಡ ಅಷ್ಟೈಶ್ವರ್ಯವಂತನು. ಅವನು ಕೂಡ ಪರಿಪೂರ್ಣ ಸುಂದರ, ಪೂರ್ಣ ಜ್ಞಾನಿ, ಸರ್ವ ಸುಲಕ್ಷಣ ಶಿರೋಮಣಿ. ದೇವರು ಅವನನ್ನ ಒಬ್ಬ ದಾಸನಾಗಿದ್ದಂಥವನ್ನ ಎಲ್ಲ ದೇವದೂತರ ಮೇಲೆ ಉನ್ನತ ಸ್ಥಾನ ಕೊಟ್ಟ. ಯಾರಿಗೆ? ಲೂಸಿಫರನಿಗೆ. ನವರತ್ನಗಳನ್ನ ಧರಿಸಿಕೊಂತ ದೇವರು ಕೊಟ್ಟ. ನೀನು ಬಂಗಾರದ ಗೂಡಿನಲ್ಲಿ ವಾಸ ಮಾಡಂತಂದು ಹೇಳಿ ದೇವರವನಿಗೆ ಬಂಗಾರದ ಮನೆ ಕೊಟ್ಟ, ಉನ್ನತ ಅಧಿಕಾರ ಕೊಟ್ಟ. ಎಲ್ಲ ದೇವದೂತರ ಮೇಲೆ ಅವನನ್ನ ಲೀಡರ್ ಆಗಿ ನೇಮಿಸಿದ. ಒಬ್ಬ ದಾಸನ್ನ ಅಧಿಕಾರಿಯಾಗಿ ಮಾಡಿದ್ಯಾರು? ದೇವರು. ಇವರು ಕೂಡ ಒಂದು ಕಾಲದಲ್ಲಿ ಏನು ಇಲ್ದಂಥವ್ರಲ್ವಾ, ಈಗ ಎಲ್ಲ ಇದ್ದಂಥವ್ರು ಆಗಿದಾರಲ್ವಾ. ಹೆಂಗಿರ್ಬೇಕು? ಕೃತಜ್ಞತೆ ಇರ್ಬೇಕಲ್ವಾ. ಈಗ ಲೂಸಿಫರ್ ಏನಾದ? ನನ್ನಿಂದಲೇ ದೇವರಿಗೆ ಮಹಿಮೆ, ನನ್ನಿಂದಲೇ ದೇವರಿಗೆ ಘನತೆ, ನನ್ನಿಂದಲೇ ಎಲ್ಲ, ನಾನಿದ್ರೇನೆ ದೇವರು, ನಾನು ಯಾಕೆ ದೇವ್ರು ಆಗ್ಬಾರ್ದು, ನನಗೂ ಕೂಡ ದೇವ್ರ ಲೆವೆಲ್ಗೆ ಗೌರವ ಐತಲ್ಲ ಅಂತ ಮೆರೆದ. ಬುದ್ಧಿ ಕೆಡಿಸ್ಕೊಂಡ, ಸೊಕ್ಕು ಬಂತು, ಉಬ್ಬಿದ ಮನಸ್ಸುಳ್ಳವನಾದ, ಅಹಂಕಾರ ಬಂತು. ದೇವರಿಗೆ ಗೊತ್ತಾಯ್ತು ಇವ್ ನನಗೆ ಗೌರವ ಕೊಡ್ತಾ ಇಲ್ಲ, ತನ್ನಂತಾನು ಉಬ್ಬಿಸ್ಕೊಳ್ತದೆ ಅಂತಂದೇಳಿ. ಆಗ ದೇವರೇನ್ ಮಾಡಿದ? ನಿನ್ನ ನವರತ್ನಗಳಿಂದನೇ ಬೆಂಕಿ ಹೊರಟು ನಿನ್ನನ್ನ ಸುಟ್ಟು ಬಿಡ್ಲಿ ಅಂತ ಹೇಳ್ದ. ಇವತ್ತು ಕೂಡ ಲಾಸ್ ಏಂಜಲೀಸ್ನ ಏನ್ ಮಾಡಿದ? ಆ ಲಾಸ್ ಏಂಜಲೀಸು ಕ್ಯಾಲಿಫೋರ್ನಿಯಾದಲ್ಲೇ ಬೆಂಕಿ ಹುಟ್ಟಿಕೊಂಡು ಅದೇ ದೇಶನ ಸುಟ್ಟಾಕ್ತು. ಅಲ್ಲಿ ಲೂಸಿಫರ್ನ ದೇಹದಿಂದಲೇ ಅವನು ಹಾಕಿದಂತ ಧರಿಸಿದಂತ ಆಭರಣಗಳಿಂದಲೇ ಬೆಂಕಿ ಹುಟ್ಟಿಕೊಳ್ತು, ಅಂಟಿಕೊಳ್ತು. ಇಲ್ಲಿ ಕೂಡ ಅದೇ ದೇಶದಿಂದಲೇ, ಅದೇ ದೇಶದ ಆ ಜಾಗದಲ್ಲೇ ಬೆಂಕಿ ಹುಟ್ಟಿಕೊಳ್ತು, ಅಂಟಿಕೊಳ್ತು. ಕಾರಣ ಏನು? ಅಲ್ಲಿ ಲೂಸಿಫರ ಗರ್ವಪಟ್ಟ, ಇಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಇದ್ದಂತ ಜನರು ಗರ್ವಪಟ್ರು. ಅವತ್ತು ದೇವರು ಸೈತಾನನನ್ನ ನಾಶ ಮಾಡಿದ, ಬೂದಿ ಮಾಡಿದ. ಯಾಕೆ? ಅವನ ಅಹಂಕಾರ ಪಟ್ಟ, ಗರ್ವಪಟ್ಟ. ಅವನಿಂದಲೇ ಪಾಪ ಹುಟ್ಕೊಂಡಿದ್ದು. ಇಡೀ ಪ್ರಪಂಚಕ್ಕೆ ಪಾಪವನ್ನ ಪರಿಚಯಿಸಿದವನು ಸೈತಾನ, ಲೂಸಿಫರು. ಈ ಲಾಸ್ ಆಂಜಲೀಸ್ ಅಂತ ಏನು ಕರಿತೀವಲ್ಲ, ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಫರ್ನಾಂಡೋ ಅಂತ ಆ ಪ್ರದೇಶದಲ್ಲಿ ಅಶ್ಲೀಲ ಚಿತ್ರಗಳ ಒಂದು ಸಿನಿಮಾ ಇಂಡಸ್ಟ್ರಿ ಇದೆ. ಅದು ಅಶ್ಲೀಲ ಚಿತ್ರಗಳನ್ನ ಶೂಟ್ ಮಾಡಿ
ಗೂಗಲಲ್ಲಿ ಅಪ್ಲೋಡ್ ಮಾಡುತ್ತೆ. ಇಡೀ ಜಗತ್ತು ಅದನ್ನ ನೋಡುತ್ತೆ. ಅಂದ್ರೆ ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ, ವಯಸ್ಕರಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಕೂಡ ಆ ಮೂವಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲಿ ದೇವರ ಮಕ್ಕಳು ಕೂಡ ನೋಡ್ತಿರ್ಬೋದು. ಈಗ ಆ ಪಾಪ ಇಡೀ ಪ್ರಪಂಚಕ್ಕೆ ಪರಿಚಯ ಆಗ್ತಾ ಇದೆ. ಇವಾಗ ಏನಾಗುತ್ತೆ, ಪಾಪಿಗಳಾಗ್ತಾರೆ ಜನ. ಯೇಸು ಸ್ವಾಮಿ ನಮ್ದರು ಕೂಡ ಅದನ್ನ ನೋಡಿ ಕಣ್ಣಿಂದ ಪಾಪ ಮಾಡಿ ವ್ಯಭಿಚಾರಿಗಳಾಗ್ತಾರೆ, ದೇವರಿಂದ ದೂರ ಆಗ್ತಾರೆ. ದೇವರಿಂದ ಮನುಷ್ಯರನ್ನ ದೂರ ಮಾಡುವಂತ ಕೆಲಸವನ್ನ, ಪಾಪವನ್ನ ಬಿತ್ತುತ್ತಾ ಇರೋದು ಯಾವುದು? ಈ ಸ್ಯಾನ್ ಫರ್ನಾಂಡೋ ಅನ್ನುವಂತ ಪಟ್ಟಣ, ಯಾವುದು? ಕ್ಯಾಲಿಫೋರ್ನಿಯಾ. ದೇವರ ಕೋಪ ಬರ್ದಂಗಿರುತ್ತಾ? ಪರಲೋಕದಲ್ಲಿ ಸೈತಾನ ಪಾಪ ಮಾಡಿದಾಗ ದೇವರಿಗೆ ಯಾವ ರೀತಿ ಕೋಪ ಬಂತು, ಅದೇ ರೀತಿಯಾಗಿ ಭೂಲೋಕದಲ್ಲಿ ಈ ಕ್ಯಾಲಿಫೋರ್ನಿಯಾದ ಪಾಪವನ್ನ ಕಂಡು ದೇವರಿಗೆ ಕೋಪ ಬಂತು. ಅವರು ಇಡೀ ಜಗತ್ತಿಗೆ ಪಾಪನ ಪರಿಚಯ ಮಾಡಿಸಿದ್ರೆ ದೇವರು ಸುಮ್ಮನಿರ್ತಾನ? ನೀತಿನ ಪರಿಚಯ ಮಾಡಿಸ್ಬೇಕಾದಂತ ದೇಶ ಪಾಪನ ಪರಿಚಯ ಮಾಡಿಸಿದ್ರೆ ದೇವರು ಸುಮ್ಮನಿರ್ತಾನ? ನೀತಿವಂತರನ್ನ ಪಾಪಿಗಳಾಗಿ ಮಾಡ್ಲಿಕ್ಕೆ ಹೊರಟಂತ ದೇಶನ ನೋಡ್ಕೊಂಡು ದೇವರು ಸುಮ್ಮನಿರ್ತಾನ? ಅವಹೇಳನ ಮಾಡಿದ್ರೆ ಸುಮ್ಮನಿರ್ತಾನ? ದೇವರು ತಿರಸ್ಕಾರ ಸಹಿಸುವವನಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತತೆ, ದೇವರು ಮನುಷ್ಯನಿಗಿಂತ ದೊಡ್ಡವನು. ಮನುಷ್ಯನಿಗೆ ಅಪರಾಧ ಮಾಡಿದ್ರೆ ದೇವರು ಮಧ್ಯಸ್ಥಿಕೆ ವಹಿಸ್ತಾನೆ. ಮನುಷ್ಯರೇ ದೇವರಿಗೆ ಅಪರಾಧ ಮಾಡಿದ್ರೆ ಯಾರು ಮಧ್ಯಸ್ಥಿಕೆ ವಹಿಸ್ತಾರೆ? ಎಚ್ಚೆತ್ಕೋಬೇಕಲ್ವಾ ಜಗತ್ತು? ಇದು ಎಚ್ಚರಿಕೆ. ದೇವರನ್ನ ಗೌರವಿಸ್ರಿ ಅಂತ ಎಚ್ಚರಿಕೆ. ಕಿಲೋಮೀಟರ್ ಗಟ್ಟಲೆ ಸುಟ್ಟೋಗಿದೆ, ಬಂಗಲೆಗಳೆಲ್ಲ ಭಸ್ಮ ಆಗಿದ್ದಾವೆ. ಸೈತಾನ ಯಾವ ರೀತಿ ಬಿದ್ದು ಬೂದಿಯಾದ್ನೋ ಇವತ್ತು ಆ ಪಟ್ಟಣ ಕೂಡ ಬೂದಿ ಆಗಿದೆ. ಇದನ್ನ ನೋಡಿ ನಾವು ಕಲಿಬೇಕು, ಗರ್ವ ಪಡಬಾರ್ದು. ಒಂದು ಸಾರಿ ಒಂದು ಮನೆಯಲ್ಲಿ ಪವರ್ ಹೋದಾಗ ಮೇಣದ ಬತ್ತಿ ಹಚ್ಚಿದ್ರಂತೆ. ಅದು ಉರಿಬೇಕಾದ್ರೆ ನನ್ನಿಂದನೇ ಈ ಮನೆಗೆ ಬೆಳಕು ಅಂತ ಅಂದುಕೊಂಡಿತಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮೇಣದ ಬತ್ತಿ ಕರಗಿ ಮೆಲ್ಟಾಗಿ ತಣ್ಣಗಾಯ್ತಂತೆ. ಅದು ಆಮೇಲೆ ಎಚ್ಚೆತ್ಕೊಂಡು ನಾನು ಬೆಳಕು ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಲ್ಲ, ಮೆಲ್ಟ್ ಆಗಿದ್ದೀನಲ್ಲ, ಮೌನವಾಗಿದ್ದೀನಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಂತೆ, ನಾನು ಹೇಗೆ ಹಾಳಾದೆ ಅಂತ. ಅವಾಗ ಅದು ಅಂದುಕೊಂಡಿತಂತೆ, ನನ್ನ ಒಳಗಡೆ ಒಂದು ದಾರ ಇತ್ತಲ್ವಾ, ಆ ದಾರ ನನ್ನನ್ನು ಸುಟ್ಟಾಕಿತಲ್ವಾ, ಆ ದಾರಕ್ಕೆ ಬೆಂಕಿ ಅಂಟಿಕೊಂಡಿತು, ನನ್ನನ್ನ ಸುಟ್ಟಾಕಿತು, ನನ್ನ ಒಳಗಿನ ದಾರ ನನ್ನನ್ನು ನಾಶ ಮಾಡಿತು ಅಂತ ಆ ಮೇಣದ ಬತ್ತಿ ಅಂದುಕೊಂಡು ದುಃಖ ಪಟ್ಟಿದಂತೆ. ಅದೇ ರೀತಿ ನಮ್ಮಲ್ಲಿ ಗರ್ವ ಅನ್ನುವಂಥ ದಾರ ಇದ್ರೆ ಅದು ನಮ್ಮನ್ನೇ ನಾಶ ಮಾಡ್ತತೆ. ಗರ್ವನ ಬಿಟ್ಟು ಬಿಡಬೇಕು, ದೇವರಿಗೆ ಭಯ ಪಡಬೇಕು. ಹುಟ್ಟು ಕೊಂಬೆಯನ್ನೇ ದೇವರು ಬಿಡಲ್ಲ ಅಂದಮೇಲೆ ನಾನು ನೀನು ಯಾವ ಲೆಕ್ಕ? ಯೋಚನೆ ಮಾಡ್ಬೇಕಲ್ಲ. ಕ್ಯಾಲಿಫೋರ್ನಿಯಾಕ್ಕಾಗಿ ಪ್ರಾರ್ಥನೆ ಮಾಡೋಣ, ಆ ಲಾಸ್ ಏಂಜಲ್ಸ್ಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅವ್ರಿಗೆ ಕರುಣೆ ತೋರಿಸ್ಲಿ, ಆಹಾರ ಕೊಡ್ಲಿ, ಬಟ್ಟೆ ಕೊಡ್ಲಿ, ದೇವರು ಅವ್ರನ್ನ ಕ್ಷಮಿಸ್ಲಿ. ಈಗಲಾದರೂ ಅವರು ಬುದ್ಧಿವಂತರಾಗಿ ಬೈಬಲ್ ಓದಿ ದೇವರ ಕಡೆಗೆ ತಿರುಗಿಕೊಳ್ಳಿ, ಗರ್ವವನ್ನು ಬಿಟ್ಟು ಬಿಡುವಂತೆ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚೋಣ ಎಲ್ಲರೂ. ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದಪ್ಪ ಕರ್ತನೆ ಸ್ವಾಮಿ, ಮನುಷ್ಯನಿಗೆ ಅಪರಾಧ ಮಾಡಿದರೆ ಅಪ್ಪ ದೇವರು ಮಧ್ಯಸ್ಥಿಕೆ ವಹಿಸುತ್ತಾನೆ. ಮನುಷ್ಯರೇ ದೇವರಿಗೆ ಅಪರಾಧ ಮಾಡಿದರೆ ಮಧ್ಯಸ್ಥಿಕೆ ವಹಿಸೋರು ಯಾರು ಸ್ವಾಮಿ? ದೇವರೇ, ನೀನು ಮನುಷ್ಯರೆಲ್ಲರಿಗಿಂತ ದೊಡ್ಡವನು, ನಿನ್ನನ್ನು ಗೌರವಿಸಬೇಕು, ನಿನಗೆ ಅವಮಾನಕರವಾದದ್ದು ಮಾಡಬಾರ್ದು, ನಿನ್ನನ್ನು ಗೇಲಿ ಮಾಡಬಾರ್ದು ಅಂತ ಕಲಿಸ್ಕೊಟ್ಟಿದೆಯಾ ಸ್ವಾಮಿ ಕರ್ತನೆ. ಅಯ್ಯ, ಇವತ್ತು ಲಾಸ್ ಏಂಜಲೀಸು ಇಡೀ ಜಗತ್ತಿಗೆ ಒಂದು ನಿದರ್ಶನ ಆಗಿದೆ, ಗರ್ವ ಪಡಬಾರ್ದು ಅಂತಂದೇಳಿ. ಎಸಯ್ಯ, ಪ್ರತಿಯೊಬ್ಬರನ್ನ ಅಲ್ಲಿ ಕರ್ತನೆ ಆಶೀರ್ವಾದ ಮಾಡು. ಆಶ್ರಯ ಕಳ್ಕೊಂಡಿದ್ದಾರೆ, ಆಹಾರ ಇಲ್ಲ, ಬಟ್ಟೆ ಇಲ್ಲ, ನೀರಿಲ್ಲ, ಆ ದೇಶಕ್ಕೆ ಕರುಣೆ ತೋರಿಸು, ಅವರನ್ನು ಕ್ಷಮಿಸಬೇಕಾಗಿ ಬೇಡಿಕೊಳ್ತಾನೆ. ನಿನಗೆ ಪಟ್ಟಣಕ್ಕೆ ಕರುಣೆ ತೋರಿಸಿದೇವರೇ, ಆ ಪಟ್ಟಣವನ್ನು ಕರುಣಿಸಬೇಕಾಗಿ, ಆ ಜನರನ್ನು ಕ್ಷಮಿಸಬೇಕಾಗಿ, ಅವರಿಗೆ ಆಶ್ರಯ ದಯಪಾಲಿಸಬೇಕಾಗಿ, ಆಹಾರವನ್ನು ಒದಗಿಸಬೇಕಾಗಿ ಪ್ರಾರ್ಥಿಸ್ತೇನೆ ಕತೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬನ ಆಶೀರ್ವಾದ ಮಾಡು, ಅವರ ಪ್ರಾರ್ಥನೆ ಮನೆ ವಿಜ್ಞಾಪನೆಗಳೆಲ್ಲ ನೆರವೇರಿಸು. ನೀನು ಬರುವಾಗ ಎಲ್ಲರ ಜ್ಞಾಪಕ ಮಾಡಿಕೊ. ಯೇಸು ಕ್ರಿಸ್ತ ನಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.